ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ವೆಡ್ನೆಸ್ಡೇ. ಸೊ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸಗಳಿತ್ತು. ಕೆಲಸಗಳ ಮಧ್ಯೆ ವೀಡಿಯೋ ಸ್ಟಾರ್ಟ್ ಮಾಡೋದೇ ತಲೆಗೆ ಬರಲಿಲ್ಲ. ಅದ್ರ ಜೊತೆಗೆ ಇವಾಗ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇರ್ಸ್ ಎಲ್ಲನೂ ಹಾಗೆ ಬಿಚ್ಚಿ ಕೂತಿದ್ದೀನಿ. ಬಿಕಾಸ್ ಎಣ್ಣೆ ಸ್ವಲ್ಪ ಬಿಸಿ ಮಾಡಿಟ್ಟಿದ್ದೆ, ತಣ್ಣಗಾಗಲಿ ಅಷ್ಟರೊಳಗೆ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು. ಹೊಸದಾಗಿ ಏನಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯವರೆಗೂ ವೀಡಿಯೋ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಆದಷ್ಟು ಶೇರ್ ಮಾಡಿ. ಸೊ ನೀವು ಶೇರ್ ಮಾಡೋದ್ರಿಂದ ನಮಗೂ ಕೂಡ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವ್ಲಾಗ್ ಮಾಡೋಣ. ಹಾಗೆ ನನ್ನ ಸ್ಕಿನ್ ಇವಾಗ ನೋಡಿ ಪಿಂಪಲ್ಸ್ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಇದೆ. ಏನಕ್ಕೆ ಅಂತ ಅಂದರೆ ನಾನೊಂದು ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಈ ಥರ ಪಿಂಪಲ್ಸ್ ಆಗೋರ್ಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ನಂದು ಬಂದು ಆಯಿಲಿ ಸ್ಕಿನ್, ಹಾಗೆ ಆ್ಯಕ್ನಿ ಪಿಂಪಲ್ಸು. ಸೊ ನಾರ್ಮಲ್ ಪಿಂಪಲ್ಸ್ ಹೋಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಆ್ಯಕ್ನಿ ಪಿಂಪಲ್ಸ್ ಅವ್ರಿಗೆ ಇದು ಯೂಸ್ ಆಗುತ್ತೆ. ಹಾಗೆ ಆಯಿಲಿ ಸ್ಕಿನ್ ಇದ್ದವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಅದು ಕ್ರೀಮ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಅದು ಸ್ವಲ್ಪ ಮಗ ಸ್ಕೂಲ್ಗೆ ಹೋಗಿಲ್ಲ, ಇವತ್ತು ರಜಾ ಇದೆ ಅವನಿಗೆ. ಯಾಕಂದರೆ ಇವತ್ತೇನೋ ಸ್ಪೋರ್ಟ್ಸ್ ಇದೆ ಅಂತ ಹೇಳಿಬಿಟ್ಟು ಬಸ್ಗಳೇನೂ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾವು ಸ್ಕೂಲಿಗೆ ಕಳಿಸ್ಲಿಲ್ಲ ಅವನ್ನ. ಹಾಗೆ ಅವನಿಗೂ ಕೂಡ ಆಯಿಲ್ ಮಸಾಜ್ ಮಾಡಬೇಕು. ಅಲ್ಲಿ ತುಂಬ ದಿನ ಆಗಿದೆ. ಈ ವಿಂಟರ್ ಸೀಸನಲ್ಲಂತೂ ಅವಾಗವಾಗ ಆಯಿಲ್ ಮಸಾಜ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಕೂದಲನ್ನ ನಾವೇ ನೋಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಹೊರಟಾಗುತ್ತೆ. ಸೊ ಇವಾಗ ಚೆನ್ನಾಗಿ ನೀಟಾಗಿ ಆಯಿಲ್ ಮಸಾಜ್ನ ಪ್ರತಿ ಸಾರಿನೂ ಅಕಸ್ಮಾತ್ ನಾನು ಏನಾದ್ರು ಮರ್ತಿದ್ರೂ ಕೂಡ ಏನು ಮಾಡ್ತೀನಿ ಅಂತ ಅಂದರೆ, ಸೊ ಬೆಳಗ್ಗೆ ಹೇಗಿದ್ರೂ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಹೊರಿಸೋದು ಎಲ್ಲ ಇರುತ್ತೆ ಅಲ್ವಾ, ದೀಪ ಹಚ್ಚೋದಕ್ಕೆ ಮುಂಚೆ, ಸ್ನಾನಕ್ಕೆ ಹೋಗೋದಕ್ಕೆ ಮುಂಚೆ. ಸೊ ಹಾಗಾಗಿ ಆವಾಗ ಟೈಮ್ ಇರುತ್ತೆ, 1 ಅವರ್ ಅಥವಾ 2 ಅವರ್ಸ್ ಅಂತೂ ಟೈಮ್ ಇದ್ದೇ ಇರುತ್ತೆ ನಮಗೆ. ಆ ಟೈಮ್ನಲ್ಲಿ ನಾನು ಆಯಿಲ್ ಮಸಾಜ್ ಮಾಡ್ಕೊತೀನಿ. 1 ಅವರ್ ಬಿಟ್ಟರೆ ಸಾಕು ಆರಾಮಾಗಿ. ಯಾಕಂದರೆ ಹೇರ್ಗೆ ಆಯಿಲ್ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ತುಂಬ ಸಾರಿ ಅಬ್ಸರ್ವ್ ಮಾಡಿದ್ದೀನಿ, ನಾನು ಏನಾದರೂ ಆಯಿಲ್ ಹಚ್ಚಿದೇ ಸ್ನಾನ ಮಾಡಿಕೊಂಡೆ ಅಂತ ಅಂದರೆ ಸೊ ಕೂದಲಂತೂ ತುಂಬಾ ರಫ್ ಆಗಿರುತ್ತೆ. ಅದಕ್ಕೋಸ್ಕರ ಇವಾಗ ಜಸ್ಟ್ ಒಂದು ಹಾಫ್ ಆನ್ ಅವರ್ ಆಗಲಿ ಅಥವಾ ಒಂದು 10-15 ನಿಮಿಷನಾದ್ರೂ ನಾನು ಆಯಿಲ್ ಮಸಾಜ್ ಮಾಡಿಕೊಂಡೇ ಸ್ನಾನಕ್ಕೆ ಹೋಗ್ತೀನಿ. ಹಾಗೆ ಅಂತೂ ಸ್ನಾನಕ್ಕೆ ಹೋಗೋದಿಲ್ಲ. ಸೊ ವಿಂಟರ್ ಸೀಸನೆಲ್ಲ ಸ್ವಲ್ಪ ನಮ್ಮ ಸ್ಕಿನ್ ಕೇರ್ ಹಾಗೆ ಹೇರ್ ಕೇರ್ ತುಂಬಾ ಜಾಸ್ತಿ ಇರಬೇಕಾಗುತ್ತೆ. ಸೊ ಆದಷ್ಟು ಈ ವಿಡಿಯೋದಲ್ಲಿ ನನ್ನ ಸ್ಕಿನ್ ಕೇರ್ ಬಗ್ಗೆ ಟಾಪಿಕ್ ತೊಗೊಂಬರ್ತೀನಿ. ಅದ್ರ ಜೊತೆಗೆ ವ್ಲಾಗ್ ಕೂಡ ಇರುತ್ತೆ. ಡೈಲಿ ನಾನು ಮಾಡುವಂಥ ಕೆಲಸಗಳಿಗೆ ವ್ಲಾಗ್ ಇರುತ್ತೆ. ಓಕೆ, ಬನ್ನಿ ಇವಾಗ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊತೀನಿ. ಸೊ ಇವಾಗ ಮಗನಿಗೆ ಆಯಿಲ್ ಮಸಾಜ್ ಮಾಡಿ ನಾನು ಕೂಡ ಆಯಿಲ್ ಮಸಾಜ್ ಮಾಡ್ಕೊತಾ ಇದ್ದೀನಿ. ಇವನಿಗೂ ನೈಟು ಸ್ನಾನ ಮಾಡ್ಕೊತಾನೆ. ಬೆಳಗ್ಗೆ ಎದ್ದು ಅವನು 7:15ಗೆಲ್ಲ ಹೊರಡಬೇಕಲ್ವ, ಆ ಟೈಮ್ನಲ್ಲಿ ಸ್ನಾನ ಮಾಡಿ ಹೊರಡೋದಕ್ಕಾಗಲ್ಲ ಅಂತ ಹೇಳಿ ನೈಟ್ ಹೊತ್ತು ಅವನು ಸ್ನಾನನ ಮುಗಿಸ್ಕೊತಾನೆ. ನಾನು ಕೂಡ ಅಷ್ಟೇ ಸಾಯಂಕಾಲ ಹಾಕ್ಕೊಂಡು ಬೆಳಗ್ಗೆಗೆಲ್ಲ ಸ್ನಾನ ಮಾಡಿಬಿಡ್ತೀನಿ. ಏನಕ್ಕೆ ಅಂತಂದರೆ ನಾನು ಮೊದಲೆಲ್ಲ 2 ದಿನ ಆಯಿಲ್ನ ಹಾಗೆ ಬಿಡ್ತಾಯಿದ್ದೆ. ಅದಕ್ಕೋಸ್ಕರನೇ ನನಗೆ ತುಂಬಾ ಡ್ಯಾಂಡ್ರಫ್ ಆಗ್ತಾಯಿತ್ತು. ಸ್ವೆಟ್ ಆಗ್ತೀವಿ ಇವಾಗ ಆಯಿಲ್ ಹಾಕ್ಕೊಂಡಾಗ ಕೂದಲಿಗೆ ಸ್ವೆಟ್ ಆಗ್ತಾ ಇರ್ತೀವಿ ಕೆಲಸ ಮಾಡಬೇಕಾದ್ರೆಲ್ಲ. ಆ ಥರ ಸ್ವೆಟ್ ಆದಾಗ ಡ್ಯಾಂಡ್ರಫ್ ಆಟೋಮೆಟಿಕ್ಕಾಗಿ ಆಗುತ್ತೆ. ಸೊ ಇದು ನನಗೆ ಗೊತ್ತಾದ ಮೇಲೆ ನಾನು ಅವಾಯ್ಡ್ ಮಾಡಿದೆ. ಏನಿಲ್ಲ ಅಂದ್ರೂ ಹಿಂದಿನ ಅಂದರೆ ಸಾಯಂಕಾಲ ಹಾಕ್ಕೊಂಡು ಬೆಳಗ್ಗೆಗೆಲ್ಲ ನಾನು ಸ್ನಾನ ಮಾಡಿಬಿಡ್ತೀನಿ. ಆ ರೀತಿ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಮೂವಿ ಅದು ಇದು ಅಂತ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ ನಾನು, ನನ್ನ ಮಗ. ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ. ಮಕ್ಳುಗಳು ಮನೇಲಿದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಫೇಸ್ ಪ್ಯಾಕ್ ಹಾಕೊಳ್ಳೋದಕ್ಕಾಗಲಿಲ್ಲ ಇವತ್ತು. ನಾಳೆ ಹೇಗಿದ್ದರೂ ಸ್ನಾನ ಮಾಡ್ತೀನಿ ಅಲ್ವಾ, ನಾಳೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಬಾಬ್ ಮಾಡ್ಕೊಂಡಿದ್ವಿ. ಒಂದು ಸ್ವಲ್ಪ ಮಾತ್ರ ತೊಗೊಂಬಂದಿದ್ರು, ಒಂದು ಅರ್ಧ kg ಒನ್ ಟೈಮ್ಗೆ ಆಗೋಗ್ಲಿ ಅಂತ ಹೇಳಿ. ಸೊ ಕಬಾಬ್ ತಿಂದು ಬೆಳಗ್ಗೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಬೆಳಗ್ಗೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಹೇಗಿದ್ರು ಇವತ್ತು ಸ್ನಾನ ಮಾಡೋದಿದೆ ಅಲ್ವಾ, ಸೊ ಹಾಗಾಗಿ ಇವತ್ತೇ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿನ್ನೆ ನಾನು ಫೇಸ್ ಪ್ಯಾಕ್ ಏನು ಮಾಡ್ಕೊಳ್ಳಿಲ್ಲ. ಇವತ್ತು ಮಾಡ್ಕೊಬೇಕು. ಆದರೆ ಇವತ್ತು ಕೆಲಸಗಳಂತೂ ತುಂಬಾ ಇದೆ. ಯಾಕಂದರೆ ಲೇಬರ್ಗಳು ಬಂದಿದ್ದಾರೆ, ತೋಟದಲ್ಲಿ ಕಾಯಿ ಕೆಡ್ಗೋದಕ್ಕೆ ಬಂದಿದ್ದಾರೆ. ಹಾಗೆ ಮೋಟ್ರು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಅಲ್ಲಿ 1-2 ಬಂದಿದ್ದಾರೆ. ಸೊ ಏನಿಲ್ಲ ಅಂದರೂ ಒಂದು 9 ಜನಕ್ಕೆ ತಿಂಡಿ ಮಾಡ್ತಾಯಿದ್ದೀನಿ. ಸೊ ಅಡುಗೆಗೆ ಗೊತ್ತಿಲ್ಲ ಯಾರು ಇರ್ತಾರೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಇವಾಗ ಚಿಲ್ಕವರೆಕಾಳು ಪಲಾವ್ ಮಾಡೋಣ ಅಂತ. ಮಗನಿಗೆ ಚಿತ್ರಾನ್ನ ಮಾಡಿಕೊಟ್ಟೆ, ಯಾಕಂದರೆ ಬೇಗನೂ ಕೂಡ ಆಗುತ್ತೆ ಚಿತ್ರಾನ್ನ. ಸೊ ಹಂಗಾಗಿ ಬೇಗನೆ ಟೊಮೊಟೊ ಚಿತ್ರಾನ್ನ ಮಾಡಿಬಿಟ್ಟು ಇವಾಗ ಬೇಯ್ತಾ ಇದೆ. ಕಾಳು ಸ್ವಲ್ಪ ಬೇಯೋದಕ್ಕೆ ಹಾಕಿದ್ದೀನಿ, ಕಾಳೆಲ್ಲ ಬೇಯಿಸ್ತಾ ಇದ್ದೆ. ಸೊ ಇಷ್ಟು ಕೆಲಸಗಳಾಗಿದೆ. ಕಾಳೆಲ್ಲ ಇವಾಗ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಕಾಳೆಲ್ಲ ಬೆಂದಿದೆ. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು.
ನೀರೆಲ್ಲ ಚೆನ್ನಾಗಿ ಸೀದೋಗಿದೆ, ಕಾಳೆಲ್ಲ ಬೇಯಬೇಕಲ್ವ. ಸೊ ಹಾಗಾಗಿ ಇವಾಗ ನೀರು ಚೆನ್ನಾಗಿ ಹಾಕಿಬಿಟ್ಟು ಅಕ್ಕಿ ಹಾಕ್ಬಿಟ್ಟು ರೆಡಿ ಮಾಡ್ತೀನಿ. ಇವಾಗ ಪಲಾವ್ ರೆಡಿ ಆಗ್ತಾ ಇದೆ. ನಾನು ಸಾರಿ, ನಿಮಗೆ ಟೈಮ್ ಸ್ವಲ್ಪ 9:30 ಅಂತ ಏನು ಹೇಳಿದ್ದೆ, ಬಟ್ ಅವಾಗಿನ್ನೂ 9 ಗಂಟೆ ಆಗಿತ್ತು. 9:30 ಹೊತ್ತಿಗೆಲ್ಲ ಪಲಾವ್ ರೆಡಿ ಆಯಿತು. ಬೇಗನೂ ಕೂಡ ತಿಂಡಿ ರೆಡಿ ಆಯಿತು. ಅದ್ರ ಜೊತೆಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸನೆಲ್ಲ ಗುಡಿಸ್ಕೊತಾ ಇದ್ದೆ. ಬಿಕಾಸ್ ಮನೆ ಒರೆಸ್ಕೊಬೇಕು. ನೆನ್ನೆಲ್ಲ ಚಿಕನ್ ಮಾಡಿದ್ವಿ ಮನೆಯಲ್ಲಿ ಅಲ್ವಾ, ಅದನ್ನು ಒಳಗಡೆ ಎಲ್ಲ ತೊಗೊಂಡು ಬಂದು ತಿಂದಿದ್ವಿ. ಸೊ ಅದೇನು ವಾರದ ದಿನ ನಾನು ಮನೆ ಒರೆಸ್ಕೊಂಡೆ ಪೂಜೆ ಮಾಡಬೇಕು, ಇಲ್ಲಾಂದರೆ ಒಂಥರ ಸಮಾಧಾನನೇ ಇರೋದಿಲ್ಲ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇವಾಗ ವಾರದ ದಿನವೇ ಮನೆ ಒರೆಸ್ಕೊಂಡು, ಹೇಗಿರು ಸಂಜೆ ಅಲ್ವಾ ದೀಪ ಹಚ್ಚೋದು ಅಂತ ಹೇಳಿ ಸ್ವಲ್ಪ ತಿಂಡಿ ತಿಂದು ಟೀ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮನೇನ ನೀಟಾಗಿ ಒರೆಸ್ಕೊತಾ ಇದ್ದೆ. ಸೊ ಹೊರಿಸ್ತಾ ಟೈಮೇ ಆಗೋಗ್ಬಿಡ್ತು. ಮಧ್ಯಾಹ್ನ 12:30 ಏನೋ. ನಾನು ಹೊರಗಡೆ ಮ್ಯಾಟು ಇದನ್ನೆಲ್ಲನೂ ಕೂಡ ವಾಶ್ ಮಾಡಿಬಿಟ್ಟು ಬರಬೇಕಲ್ವ. ಸೊ ಅದೆಲ್ಲ ಟೈಮ್ ಆಗೋಯಿತು. ಆಮೇಲೆ ಟೈಮ್ ನೋಡಿದಾಗ ಲೇಟ್ ಆಗಿತ್ತು. ಚಿಕನ್ ಸಾಂಬಾರು ಮಾಡಿದ್ದೆ ಅಲ್ಲ, ಸೊ ಲೇಬರ್ಸ್ಗಳಿಗೆಲ್ಲ ಚಿಕನ್ ಸಾಂಬಾರು ಆಯಿತು ಇವತ್ತು. ಅದಾದಮೇಲೆ ನಮಗೆ ನಾವು ಗುರುವಾರ ತಿನ್ನದೇ ಇರೋದ್ರಿಂದ ನಾನು ಮತ್ತು ನಮ್ಮನೆಯವರು ಇಬ್ಬರೇ ಸೊ ತರಕಾರಿ ಸಾರು ಮಾಡ್ಕೊಂಡ್ವಿ. ಇವಾಗ ಫೈನಲಾಗಿ ಫೇಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಕಡಲೆ ಹಿಟ್ಟು, ಅದ್ರ ಜೊತೆಗೆ 1 ಸ್ಪೂನು ಹಸಿ ಹಾಲು, ಒಂದು ಸ್ವಲ್ಪ ಕಸ್ತೂರಿ ಅರಿಶಿನ, ಆಮೇಲೆ ರೋಸ್ ವಾಟರು 1 ಸ್ಪೂನು. ಸೊ ಇಷ್ಟನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೆ. ಇದಕ್ಕೆ ಟೊಮೊಟೊನೂ ಕೂಡ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಸ್ವಲ್ಪ ಮರ್ತೋದೆ. ಲಾಸ್ಟಿಗೆ ನೆನಪಾಯಿತು ನನಗೆ. ಇಟ್ಸ್ ಓಕೆ, ಎಲ್ಲ ಆಗಿದೆ ಅಲ್ವ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅಪ್ಲೈ ಮಾಡ್ಕೊಬೇಕು. ಇವಾಗ ಫೇಸಿಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಇದು ಫುಲ್ ಬೇಗನೆ ಡ್ರೈ ಆಗೋಯಿತು ನನಗೆ. ಎಷ್ಟು ಬೇಗ ಅಂತಂದರೆ ಒಂದು 5-6 ಮಿನಿಟ್ಸಲ್ಲೇ ಡ್ರೈ ಆಗೋಯಿತು. ತುಂಬ ಡ್ರೈ ಆಗೋದಕ್ಕೆ ಬಿಡೋದಕ್ಕೆ ಹೋಗಬಾರ್ದು. ಸ್ವಲ್ಪ ಡ್ರೈ ಆಗ್ತಿದ್ದಾಗೇ ಫೇಸ್ನ ವಾಶ್ ಮಾಡಿಬಿಡಬೇಕು. ಸೊ ಫೈನಲಾಗಿ ನಾನು ಬಟ್ಟೆ ಎಲ್ಲ ತಗೊಂಡು ಸ್ನಾನಕ್ಕೆ ಹೋಗೋದ್ರೊಳಗೇ ಫುಲ್ ಡ್ರೈ ಆಗೋಗಿತ್ತು. ಸೊ ಸ್ನಾನ ಮುಗಿಸ್ಕೊಂಡು ಬಂದು ಹೇಗೆ ಕಾಣಿಸ್ತೀನಿ ತೋರಿಸ್ತೀನಿ. ಹಾಯ್, ಎಸ್, ನನ್ನ ಫೇಸ್ ಇವಾಗ ಸ್ವಲ್ಪ ಸಾಫ್ಟ್ ಇದೆ, ರಫ್ ಇಲ್ಲ. ಹಾಗೆ ಇವಾಗ ಬೇರೆ ಒಂದು ಕ್ರೀಮ್, ಅಂದರೆ ಸಂಜೆ ಮೇಲೆ ನಾನು ಮುಖ ತೊಳ್ಕೊಂಡ್ಮೇಲೆ ಒಂದು ಬೇರೆದು ಬ್ರೈಟನಿಂಗ್ ಕ್ರೀಮ್ನ ಹಾಕ್ತೀನಿ. ಅದು ಯಾವುದು ಏನು ಎತ್ತ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಅದು ನೈಟ್ ಮಾತ್ರ ಯೂಸ್ ಮಾಡುವಂಥದ್ದು. ಸೊ ನೀವು ನೈಟ್ ಹಾಕ್ಕೊಂಡು ಬೆಳಗ್ಗೆ ಎದ್ದು ಮಾಮೂಲಿ ಫೇಸ್ ವಾಶ್ ಮಾಡ್ಕೊಬೋದು. ಸೊ ಓಕೆನಾ. ಅದನ್ನು ಹಾಕಿದ್ಮೇಲೆ ನನಗೆ ಸ್ವಲ್ಪ ಪಿಂಪಲ್ಸ್ ಎಲ್ಲ ನೋಡಿ ಮಂಕಾಗಿದೆ ಇವತ್ತು ಇನ್ನೂ ಕೂಡ. ಸೊ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಇದನ್ನು ತರಿಸಿ ನಾನು ತುಂಬಾ ಒಂದು 4-5 ತಿಂಗಳಾಯಿತು, ಬಟ್ ನಾನು ಎವ್ರಿ ಡೇ ಯೂಸ್ ಮಾಡ್ತಿರ್ಲಿಲ್ಲ ಅದನ್ನು. ಯಾಕಂದರೆ ಡೈಲಿ ಸಂಜೆ ಟೈಮ್ ನಾನೇನು ಯಾವಾಗಲೂ ಫೇಸ್ ವಾಶ್ ಮಾಡ್ಕೊಳ್ಳೋದಿಲ್ಲ ನೈಟ್ ಟೈಮು. ಸೊ ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದೆ. ಇವಾಗ ಓಕೆ, ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡೋಣ ಸ್ಕಿನ್ ಕಡೆ ಅಂತ ಹೇಳಿಬಿಟ್ಟು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಇವಾಗಲೂ ಕೂಡ ಅಷ್ಟೇ ನಾನು ಅದೇ ಕ್ರೀಮನ್ನು ಅಪ್ಲೈ ಮಾಡಿದ್ದೀನಿ. ಮತ್ತು ತುಂಬ ಸಾಫ್ಟಾಗಿದೆ ನನ್ನ ಸ್ಕಿನ್. ಯಾವುದು ಅಂತ ನಿಮಗೆ ಆಮೇಲೆ ತಿಳಿಸ್ತೀನಿ. ಇವಾಗ ದೇವ್ರ ದೀಪ ಹಚ್ಚಬೇಕು. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಲ್ಲ ಇನ್ನೂ. ಸೊ ಇಷ್ಟವರೆಗೂ ಸುಮ್ಮನೆ ಕೂತ್ಬಿಟ್ಟಿದೆ ಹಾಗೇ ಅಲ್ವಾ. ಏನಾದರೂ ಸ್ನಾನ ಮುಗಿಸ್ಕೊಂಡು ಬರ್ತಿದ್ದಾಗೆ ಏನು ಕೆಲಸ ಮಾಡೋದಕ್ಕೆ ಮೂಡೇ ಇರೋದಿಲ್ಲ. ಒಂದು ಸ್ವಲ್ಪ ಹಾಗೆ ಕೂತ್ಕೊಂಡ್ಬಿಡೋಣ ಅನಿಸುತ್ತೆ. ಮೊಬೈಲ್ ಇಟ್ಕೊಂಡ್ರಂತೂ ಮುಗೀತು ನನ್ನ ಕತೆ. ಮೊಬೈಲ್ ಇಟ್ಕೊಂಡೇ ಕೂತ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಇವಾಗ ಮೊದಲು ವೀಡಿಯೋ ಮಾಡಿಬಿಟ್ಟು ಆಮೇಲೆ ದೇವ್ರ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಬಂದೆ. ಓಕೆ, ಇವಾಗ ಹೋಗಿ ದೇವ್ರ ದೀಪ ಎಲ್ಲನೂ ಹಚ್ಬಿಟ್ಟು ಸೊ ಆಮೇಲೆ ನಿಮ್ಮ ಹತ್ರ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಎಸ್, ಇವಾಗ ಲೇಬರ್ಸ್ಗಳಿಗೆ ಕಾಫಿ ಇಡೋಣ ಅಂತ ಹೇಳಿಬಿಟ್ಟು ಏನಾದರೂ ನಮ್ಮ ಮನೆಗೆ ರೆಗ್ಯುಲರಾಗಿ ಒಬ್ಬರು ಪುಟ್ನಂಜಮ್ಮ ಅಂತ ಹೇಳಿ ಬರ್ತಾರೆ ಲೇಬರ್ ಒಬ್ಬರು. ಅವರು ಇದ್ದರೆ ಮಾತ್ರ ನಾನು ಕಾಫಿ ಟೀ ಕುಡಿಯೋದು. ಅವ್ರು ಬಿಟ್ಟರೆ ನನ್ನ ಮನೆಯವ್ರ ಜೊತೆ ಎಲ್ಲೋ ಒಂದೊಂದು ಟೈಮ್ ಕುಡಿತೀನಿ ಅಷ್ಟೇ. ಸೊ ಇವಾಗ ಕಾಫಿ ಟೀನೂ ಕೂಡ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಕೆಲವೊಂದು ಟೈಮಲ್ಲಿ ನನಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಟ್ಟಿತ್ತು. ಕಾಫಿ ಟೀ ಆದಷ್ಟು ಅವಾಯ್ಡ್ ಮಾಡಬೇಕು. ಅದು ಟೀ ಅಂತೂ ಕುಡಿಯೋದಕ್ಕೆ ಹೋಗಬಾರ್ದು. ಸೊ ಇವಾಗಂತೂ ಟೀ ನಾನು ಫುಲ್ ಅವಾಯ್ಡ್ ಮಾಡಿದ್ದೀನಿ. ದಿನಕ್ಕೆ 1 ಸರಿ ಅಂತ ಹೇಳ್ಬಿಟ್ಟು ಕುಡಿತೀನಿ ಅಷ್ಟೇ. ಸೊ ಅವ್ರಿಗೂ ಕೂಡ ಆಮೇಲೆ ಅವ್ರ ಜೊತೆ ಒಂದು ಪುಟ್ಟ ಹುಡುಗಿ ಬಂದಿತ್ತು, ಅವ್ರ ಮೊಮ್ಮಗಳು. ಅವಳಿಗೆ ಸಂಜೆ ಹೊತ್ತು ಮಕ್ಳುಗಳಿಗೆ ಏನಾದ್ರು ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ತುಂಬಾ ಹೊಟ್ಟೆ ಹಸಿವಾಗಿರುತ್ತೆ ಅಲ್ವಾ. ಹಾಗೆಯೇ ಮನೆಯಲ್ಲಿ ಬ್ರೆಡ್ ಇತ್ತು ಅಂತ ಹೇಳಿ ಬ್ರೆಡ್ ಕೊಟ್ಟೆ. ಸೊ ಅವ್ರ ಜೊತೆ ಕಾಫಿ ಎಲ್ಲ ಕುಡಿದ್ಬಿಟ್ಟು ಬಂದು ಇವಾಗ ಆರಾಮಾಗಿ ಮಾವ ಮಲ್ಕೊಂಡಿದ್ರು. ನಾವು ಟಿ ವಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಬಟ್ಟೆ ಎಲ್ಲ ವಾಶಿಗೆ ಹಾಕಿದ್ದೆ ಅಲ್ವಾ, ಅದನ್ನೆಲ್ಲನೂ ತೊಗೊಂಡು ಬಂದು ಸೊ ಫೋಲ್ಡಿಂಗ್ ಮಾಡಿಕೊಂಡು ಇವಾಗ ಟಿ ವಿ ನೋಡ್ತಾ ಇದ್ದೀನಿ.
ಹಾಯ್. ಎಸ್, ನಾನು ನೆನೆ ನೈಟು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ನನಗೂ ಕೂಡ ತುಂಬ ಟಯರ್ಡ್ ಆಗಿತ್ತಲ್ವ ನೆನೆ ಅಂತ ಹೇಳಿಬಿಟ್ಟು ಓಕೆ ಸದ್ಯಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಬ್ರೈಟನಿಂಗ್ ಕ್ರೀಮ್ ಅಂತ ಹೇಳಿದ್ದೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಡಾಟ್ ಆ್ಯಂಡ್ ಕೀ ಅಂತ ಹೇಳಿಬಿಟ್ಟು. ಸೊ ಒಂಥರ ಟೋಪಿ ಥರ ಇದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಮೊನ್ನೆ ಏನೋ ಇದೆಲ್ಲ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಿ ಇದು ಕೆಳಗಡೆ ಬಿದ್ದುಬಿಡ್ತು. ಸದ್ಯಕ್ಕೆ ಬರೀ ಕ್ಯಾಪ್ ಮಾತ್ರ ಹೊಡೆದೋಗಿದೆ. ಇದು ಗ್ಲಾಸು. ಸೊ ಗ್ಲಾಸಿಗೆ ಸದ್ಯಕ್ಕೆ ಏನೂ ಆಗಲಿಲ್ಲ, ಕ್ಯಾಪ್ ಮಾತ್ರ ಹೊಡೆದೋಗ್ಬಿಡ್ತು ಒಂದು ಸೈಡು. ಇದೊಂಥರ ಕ್ಯೂಟ್ ಆಗಿದೆ. ನನಗೆ ಇದು ಏನಂತಾರೆ, ಇದನ್ನ ನೋಡೇ ನನಗೊಂಥರ ಖುಷಿ ಆಯಿತು, ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಇದು ಬಂದು ಆಯಿಲ್ ಸ್ಕಿನ್ನು, ಡ್ರೈ ಸ್ಕಿನ್ನು, ಹಾಗೆ ಕಾಂಬಿನೇಷನ್ ಸ್ಕಿನ್ನು. ಸೊ ನೀವು ನೋಡಿಬಿಟ್ಟು ತೊಗೋಬೇಕಾಗತ್ತೆ. ಇದರಲ್ಲೇ ತುಂಬಾ ಶೇಡ್ಸ್ ಬರುತ್ತೆ, ಒಂದು 2-3 ಥರ ಬೇರೆ ಥರ ಬರುತ್ತೆ ಅಂತಲೇ ಅಂದ್ಕೊತೀನಿ. ಸೊ ಇದು ನಾನು ನೈಟ್ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಜೆಲ್ಲು, ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಎಸ್, ಆಲ್ಮೋಸ್ಟ್ ಅರ್ಧ ಖಾಲಿ ಆಗಿದೆ, ಇನ್ನು ಅರ್ಧ ಉಳ್ಕೊಂಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಒಂಥರ ಈ ಮೆಡಿಕಲಿಂದ ಯಾವುದಾದ್ರೂ ಒಂದು ಕ್ರೀಮ್ ತೊಗೊಂಡು ಬಂದರೆ ನಮ್ಗೆ ಹೆಂಗೆ ಸ್ಮೆಲ್ ಬರ್ತಾ ಇರುತ್ತೆ ಆ ಥರ ಸ್ಮೆಲ್ ಬರುತ್ತೆ. ನನಗೆ ಸ್ಟಾರ್ಟಿಂಗ್ ಯೂಸ್ ಮಾಡಬೇಕಾದ್ರೆ ಒಂಥರ ಅನ್ನಿಸ್ತಾ ಇತ್ತು. ಸೊ ಆಮೇಲೆ ಅದ್ರ ಸ್ಮೆಲ್ಲೇನು ನಮಗೆ ಗೊತ್ತೇ ಆಗೋದಿಲ್ಲ, ಆರಾಮಾಗಿ ಹಾಕೋಬೋದು. ಇದು ಜೆಲ್, ಓಕೆನಾ. ಸೊ ಇದರಲ್ಲೇ ನಮಗೆ ಮಾಯ್ಶ್ಚರೈಸರ್ ಸಿಗುತ್ತೆ. ಸೊ ನಾನು ಡಾಟ್ ಆ್ಯಂಡ್ ಕೀ ತುಂಬಾ ಚೆನ್ನಾಗಿ ನನ್ನ ಸ್ಕಿನ್ಗೆ ಅಬ್ಸರ್ವ್ ಆಗ್ತಾಯಿದೆ. ಸೊ ಹಾಗಾಗಿ ಎಲ್ಲನೂ ಕೂಡ ಡಾಟ್ ಆ್ಯಂಡ್ ಕೀದೇ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಎಲ್ಲವೂ ಕೂಡ ಖಾಲಿ ಆಗಕ್ಕೆ ಬಂದಿದೆ. ಸೊ ನೆಕ್ಸ್ಟು ನಾನು ಡಾಟ್ ಆ್ಯಂಡ್ ಕೀ ಅವ್ರದ್ದೇ ಫುಲ್ಲು ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನ ತೊಗೋಬೇಕು ಅಂತಲೂ ಕೂಡ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ನನಗೆ ತುಂಬ ಚೆನ್ನಾಗಿ ಹಿಡಿದಿದೆ ಇದು. ಸೊ ನನ್ನ ಸ್ಕಿನ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಊರಿಂದ ಬಂದಾಗ ಹೇಗಾಗ್ಬಿಟ್ಟಿತ್ತು ನನ್ನ ಸ್ಕಿನ್ ಅಂತ ಅಂದರೆ, ಫುಲ್ಲು ಒಂದು ಸಣ್ಣ ಗುಳ್ಳೆಗಳೆಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಓಕೆ, ಇಷ್ಟು ದಿವಸ ಬೇಕಾಯಿತು ನನ್ನ ಸ್ಕಿನ್ ರಿಪೇರ್ ಆಗೋದಕ್ಕೆ. ಇದು ಬಂದು ನೈಟ್ ಮಾತ್ರ ಹಾಕ್ಕೊಳ್ಳೋವಂಥದ್ದು. ಸೊ ನೈಟ್ ಬ್ರೈಟನಿಂಗ್ ಜೆಲ್ ಅಂತ ಹೇಳಿಬಿಟ್ಟು. ಸೊ ಇದು ನೈಟ್ ಮಾತ್ರ ಯೂಸ್ ಮಾಡಬೇಕು. ಅಂದರೆ ಸಂಜೆ ಮೇಲೆ ನಾವು ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಇದನ್ನು ಮಾಯ್ಶ್ಚರೈಸರ್ ಬದಲು ಇದನ್ನು ಅಪ್ಲೈ ಮಾಡ್ಕೊಳ್ಳೋದು. ಇನ್ನು ಇದು ಮಾಯ್ಶ್ಚರೈಸರ್ ಕೂಡ ಸಿಗುತ್ತೆ, ಹಾಗೆ ಸನ್ಸ್ಕ್ರೀನ್ ಸಿಗುತ್ತೆ. ಅದು ಸ್ಕ್ರೀನ್ ಪ್ರಾಡಕ್ಟ್ಗಳನ್ನೆಲ್ಲ ನಾನು ಆರ್ಡರ್ ಮಾಡಿದ್ದೀನಿ. ಅದು ಬಂದಮೇಲೆ ನಿಮ್ಮ ಹತ್ರ ಅದನ್ನೆಲ್ಲನೂ ಕೂಡ ಶೇರ್ ಮಾಡ್ತೀನಿ. ಓಕೆ, ಸೊ ನಿಮಗೇನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಅಮೆಝಾನಲ್ಲಿ ಸಿಗುತ್ತೆ. ಇದ್ರದ್ದು ಲಿಂಕ್ ಏನಾದ್ರು ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ಟ್ರೈ ಮಾಡಿ. ತುಂಬ ಕಾಸ್ಟ್ಲಿ ಅಂತಲೂ ಏನಿಲ್ಲ ಪ್ರಾಡಕ್ಟು, ಆರಾಮಾಗಿ ಬೈ ಮಾಡ್ಬೋದು. ಒಂದು 300-350 ಇರಬೇಕು ಅಂತ ನಾನು ಅಂದ್ಕೊತೀನಿ. ಸೊ 400 ಒಳಗೇ, 400 ಒಳಗೇ ಇರುತ್ತೆ ಇದು ಪ್ರಾಡಕ್ಟು. ಸೊ ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೇನಾದರೂ ಮಾಯ್ಶ್ಚರೈಸರ್ ಬೇಕು ಅಂತಂದರೆ ಡಾಟ್ ಆ್ಯಂಡ್ ಕೀದೇ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನನಗೆ ಇದು ಹೇಗೆ ಗೊತ್ತಾಯಿತು ಅಂತಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಕಾಸ್ಮೆಟಿಕ್ ಸರ್ಜನ್ ಒಬ್ಬರನ್ನ ಫಾಲೋ ಮಾಡ್ತೀನಿ. ಸೊ ಅವರು ಕೆಲವೊಂದು ಪ್ರಾಡಕ್ಟ್ಗಳ ಬಗ್ಗೆ ರಿವ್ಯೂ ಹೇಳ್ತಾರೆ. ಸೊ ನಾವು ಆಯಿಲ್ ಸ್ಕಿನ್ ಇರೋರು, ಆ್ಯಕ್ನಿ ಇರೋರು, ಹಾಗೆಯೇ ಡ್ರೈ ಸ್ಕಿನ್ ಅವರು, ಸೊ ಈ ಎಲ್ಲ ಥರ ಸ್ಕಿನ್ ಟೈಪ್ ಇರೋರು ಕೂಡ ಈ ಥರ ಕ್ರೀಮ್ಗಳನ್ನ ಈ ಥರ ನೀವು ಯೂಸ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಸೊ ನನಗೆ ಡಾಟ್ ಆ್ಯಂಡ್ ಕೀ ಆವಾಗ ನಾನು ನೋಡೋಣ, ಇದು ಹೆಸರು ಕೂಡ ತುಂಬಾ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು. ಆವಾಗ ಅಮೆಝಾನಲ್ಲಿ ಚೆಕ್ ಮಾಡಿದಾಗ ನನಗೆ ಡಾಟ್ ಆ್ಯಂಡ್ ಕೀ ಈ ಥರ ಬಂದಿದೆ ಅಂತ ಗೊತ್ತಾಯಿತು. ಮಾತ್ರ ಕ್ಯೂಟಾಗಿದೆ. ಸೊ ಇದನ್ನು ನೋಡೇ ನಾನು ಬುಕ್ ಮಾಡಿದೆ. ಬಟ್ ಇವಾಗ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಅಂದರೆ ಒಂದು ವಾರ, ಒಂದು 4-5 ದಿನ ನನಗೆ ಸ್ವಲ್ಪ ಇರಿಟೇಟ್ ಅಂತ ಅನ್ನಿಸ್ತಿತ್ತು ಈ ಜೆಲ್ಲು. ಆಮೇಲೆ ಹೋಗ್ತಾ ಚೆನ್ನಾಗಿ ಅನ್ನಿಸ್ತು. ಹಾಗೆ ಸ್ವಲ್ಪ ದಿನ ಯೂಸ್ ಮಾಡಿದೆ, ಆಮೇಲೆ ಬಿಟ್ಬಿಟ್ಟಿದೆ. ಮತ್ತು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಇದನ್ನು 1 ವೀಕಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿತ್ತು. ಸೊ ಒಬ್ಬರು ಡಾಕ್ಟರಿಂದನೇ ನಾನು ತಿಳ್ಕೊಂಡಿದ್ದರಿಂದ ಇದನ್ನು ನಾನು ಯಾವುದೇ ರೀತಿ ಹಿಂದೆ ಮುಂದೆ ಯೋಚನೆ ಮಾಡಿದೆ ತೊಗೊಂಡಿದ್ದು ಅಷ್ಟೇ. ಯಾರೋ ಒಬ್ಬರು ರಿವ್ಯೂ ಹೇಳ್ತಾರೆ ಅಂದ ತಕ್ಷಣ ನಾವು ತೊಗೊಳೋದಕ್ಕಾಗಲ್ಲ. ಸೊ ಡಾಕ್ಟರ್ಗಳು ಕೆಲವೊಂದನ್ನು ಮಾತ್ರ ನಮಗೆ ಸಜೆಸ್ಟ್ ಮಾಡ್ತಾರೆ. ಅದರಲ್ಲಿ ನಮ್ಗೆ ಯಾವ್ದು ಬೇಕು ನಾವೇ ಚೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ಗೆ ಏನಾದರೂ ಅದು ಸೂಟಬಲ್ ಆಯಿತು ಅಂದರೆ ಸೊ ನಾವು ಅದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ, ಸೊ ಓಕೆ ಫೈನ್. ಬರೀ ಸ್ಕಿನ್ ಕೇರ್ ಬಗ್ಗೆನೇ ಇವತ್ತೆಲ್ಲ ಮಾತಾಡಿದ್ದಾಯಿತು ಆಲ್ಮೋಸ್ಟು. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ತುಂಬ ಜನ ಹೊಸಬ್ರು ನೋಡ್ತಾ ಇರ್ತೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಓಕೆ, ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.